ನೇರವಾಗಿ ವಿಷಯಕ್ಕೆ ಬರ್ತೀನಿ. ಅದೇ ರೀತಿ ನಿನ್ನಿಂದ ನೇರವಾದ ಉತ್ತರನ ಎಕ್ಸ್ಪೆಕ್ಟ್ ಮಾಡ್ತೀನಿ. ಯಾರಾದರೂ ತಪ್ಪು ಮಾಡಿದ್ರೆ ಅವ್ರಿಗದನ್ನು ಅರ್ಥ ಮಾಡಿಸಿ ಬುದ್ಧಿ ಕಲಿಸಿ ಅವ್ರ ಕೈಲೇ ಕ್ಷಮೆ ಕೇಳಿಸೋಂಥ ಏಜೆ ಅಷ್ಟೆಲ್ಲ ಕಾಸ್ಟ್ಲಿ ಗಿಫ್ಟ್ಸ್ ತಗೊಂಡು ನಿಮ್ಮನೆವರೆಗೂ ಬಂದು ಸಾರಿ ಕೇಳ್ತಾರೆ ಅಂದರೆ ಅದನ್ನು ನನ್ನ ಕೈಲಿ ನಂಬೋಕ್ಕಾಗ್ತಿಲ್ಲ. ನಾನೇ ಅಲ್ಲ, ಇಡೀ ಊರಲ್ಲೇ ಯಾರೂ ಅದನ್ನು ನಂಬಲ್ಲ. ಅದರಲ್ಲೂ ಅವ್ರ ಬರ್ಡೇ ಪಾರ್ಟಿ ದಿನ ಎಲ್ಲರ ಮುಂದೆ ಕೇಕ್ ಮೆತ್ತಿ ಅವಮಾನ ಮಾಡಿದೋಳು ನೀನು. ಆದರೂ ಅವರು ನಿಮ್ಮನೆವರೆಗೂ ಬರ್ತಾರೆ. ನೀನು ಅವ್ರನ್ನ ಹುಡುಕೊಂಡು ನಮ್ಮನೆವರೆಗೂ ಬರೋ ಧೈರ್ಯ ಮಾಡಿದ್ಯಾ ಅಂದರೆ ಯಾವುದೋ ಮಿಡಲ್ ಕ್ಲಾಸ್ ಹುಡುಗಿ ಕೊಟ್ಟಿರೋ ಮಾತುಗೋಸ್ಕರ ನೀವ್ಯಾಕೆ ಹೀಗೆ ಮಾಡ್ತಿದ್ದೀರಾ? ಆ ಹುಡುಗಿಗೂ ನಿಮಗೂ ಏನು ಸಂಬಂಧ? ನಿನ್ನ ಮತ್ತೆ ಏಜೆ ಮಧ್ಯೆ ಏನು ನಡೀತಾ ಇದೆ? ಅದು ನಾನು ನಿಮ್ಮ ಮನೆಗೆ ಯಾಕೆ ಬರಬಾರ್ದು? ನಾನು ಕೇಳಿದ ಪ್ರಶ್ನೆಗೆ ಬೇಕಾಗಿರೋದು ಮರು ಪ್ರಶ್ನೆ ಅಲ್ಲ, ನೇರವಾದ ಉತ್ತರ. ಅದನ್ನು ಕೊಡು ಅಂದ ತಕ್ಷಣ ಆರಿಸಿ ಕೊಟ್ಬಿಡಕ್ಕೆ ಅದೇನು ಹಪ್ಪಳನ? ನೀವು ಕೇಳಿದ ತಕ್ಷಣ ಉತ್ತರ ಕೊಟ್ಬಿಡ್ಬೇಕಾ? ನಿಮ್ಮ ಪ್ರಶ್ನೆಗಳಿಗೆ ನನ್ನ ಹತ್ರ ಉತ್ತರ ಇಲ್ಲ. ಟೀಚರ್ ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಡ್ತಿರ್ಲಿಲ್ಲ, ನಿಮಗೆ ಕೊಟ್ಬಿಡ್ತೀನಾ? ಅಂದರೆ ನೀನು ಉತ್ತರ ಹೇಳಲ್ಲ ಅಂತ ಆಯ್ತು. ಸರಿ, ಈ ಪ್ರಶ್ನೆಗೆ ಉತ್ತರನ ನಿಮ್ಮ ಅಪ್ಪ ಅಮ್ಮನ ಹತ್ರನೇ ಕೇಳಿ ತಿಳ್ಕೊ. ರೀ ಮೇಡಮ್ ನಿಂತ್ಕೊಳ್ರಿ. ರೀ ಮೇಡಮ್, ನಿಮಗೆ ಕೂಗಿದ್ರೆ ಕೇಳಿಸಲ್ವಾ? ಕೇಳಿಸ್ತು. ಮತ್ತೆ ನೋಡಿ, ಮನೇಲಿ ಯಾರೂ ಇಲ್ಲ. ಪರವಾಗಿಲ್ಲ, ಕಾಯ್ತೀನಿ. ಅಯ್ಯಯ್ಯೋ, ಇವ್ರಿಗೆ ಕಾಯ್ತಾ ಕೂತ್ಕೊಂಡ್ರೆ ಏನು ಮಾಡೋದು? ಆ ಅಂಕಲ್ಗೆ ದೇವ್ ಬಗ್ಗೆ ನಾನು ಹೇಳಿರೋದು ಅಪ್ಪ ಅಮ್ಮಂಗೆ ಏನಾದರೂ ಗೊತ್ತಾದರೆ ಅಷ್ಟೇ ಕತೆ. ಇಲ್ಲ, ಯಾವ ಕಾರಣಕ್ಕೂ ಗೊತ್ತಾಗಬಾರ್ದು. ಓ, ಅಪ್ಪ ಅಮ್ಮ ಬರೋರ್ಗೂ ಕಾಯ್ತಾ ಇರ್ತೀರಾ? ಕಾಯ್ತಾ ಇರಿ, ತುಂಬ ಒಳ್ಳೇದು. ಅವ್ರು ಹೇಗಿದ್ರು ಬರೋದು ರಾತ್ರಿ ಆಗುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಕೆಲಸ ಇದೆ ಅಪ್ಪ. ಬರಲಾ? ನಿನ್ನ ಜೊತೆ ಆರಾಮಾಗಿ ಮಾತಾಡ್ತಾ ಕೂತ್ಕೊಳ್ಳೋ ಅಷ್ಟು ಪುರ್ಸೊತ್ತು ನನಗಿದೆ ಅಂತ ಅನ್ಕೊಂಡಿದ್ಯಾ? ಆ ಟೈಮು ನನಗಿಲ್ಲ, ಪೇಷನ್ಸು ಇಲ್ಲ. ಪೇಷನ್ಸ್ ಇಲ್ಲ ಅಂದರೆ ಹೇಗೆ? ಅಪ್ಪ ಅಮ್ಮಂಗೆ ಕೇಳ್ತೀನಿ ಅಂದಿದ್ರಿ, ಹಪ್ಪಳನ ಎಣ್ಣೆಗೆ ಹಾಕ್ಕೊಡ್ತೀನಿ, ಕುರುಮ್ ಅಂತ ತಿಂತ ರಾತ್ರಿವರೆಗೂ ಕಾಯ್ತಾ ಇರಿ. ತುಂಬ ಸ್ಮಾರ್ಟಾಗಿ ಬಿಹೇವ್ ಮಾಡಬೇಡ. ನನ್ನ ಪ್ರಶ್ನೆಗೆ ಉತ್ತರ ಕೊಡ್ತೀಯೋ ಇಲ್ವೋ ಅದನ್ನು ಹೇಳು. ಏನು ಹೆದರ್ಸ್ತಾ ಇದ್ದೀರಾ? ನೀವು ಆವಾಜ್ ಹಾಕಿದ ತಕ್ಷಣ ಹೆದರ್ಕೊಂಡ್ಬಿಡ್ಬೇಕಾ? ಇಂಥ ಡೈಲಾಗ್ಗಳನ್ನ ಎಸ್ ಸೀರಿಯಲ್ಲು ಎಸ್ ಸಿನಿಮಾಗಳಲ್ಲಿ ಕೇಳಿಲ್ಲ. ಕೌಂಟ್ರ್ ಕೊಡೋಕೆ ನಮಗೂ ಬರುತ್ತೆ ರೀ. ಏನೋ ಮನೆಗೆ ಬಂದಿರೋರು ಗೆಸ್ಟ್ಗೆ ಬೇಜಾರು ಮಾಡಿಸ್ಬಾರ್ದು ಅಂತ ಸುಮ್ಮನಿದ್ದೀನಿ. ನೋಡಿ ಮೇಡಮ್, ನೀವು ನನ್ನ ಜೊತೆ ಮಾತಾಡಿದ್ರೆ ಏನೂ ಪ್ರಯೋಜನ ಆಗಲ್ಲ. ಅಪ್ಪ ಅಮ್ಮ ಬರೋರ್ಗೂ ಕಾಯ್ತೀನಿ ಅಂದಿದ್ದೀರಲ್ಲ, ಕಾಯ್ತಾ ಕೂರಿ. ಬರಲಾ? ಫೈನ್. ನೀನು ನನಗೆ ಹೇಳ್ದೆ ಹೋದರೂ ನಿಮ್ಮಿಬ್ಬರ ಮಧ್ಯೆ ಏನು ನಡೀತಾ ಇದೆ ಅಂತ ನಾನು ತಿಳ್ಕೋತೀನಿ. ಅಲ್ಲಿವರೆಗೂ ನನಗೆ ಸಮಾಧಾನ ಇಲ್ಲ. ಆಲ್ ದಿ ಬೆಸ್ಟ್. ಅಬ್ಬಾ, ಬೀಸೋ ದೊಣ್ಣೆಯಿಂದ ಏನೋ ತಪ್ಸ್ಕೊಂಡಿದ್ದಾಯ್ತು. ಆದರೆ ಅವ್ರು ಮತ್ತೆ ದೊಣ್ಣೆ ಬೀಸದೇ ಇರೋವಾಗ ನೋಡ್ಕೋಬೇಕು. ಆದರೆ ಈ ಅಂಕಲ್ ದೇವ್ ಹತ್ರ ಮಾತಾಡಿರ್ತಾರ, ಅಲ್ಲೇನಾಗಿರ್ಬೋದು? ಮೊದಲು ಅದನ್ನು ತಿಳ್ಕೋಬೇಕು. ಹಲೋ ಅಂಕಲ್, ನಾನು ಲೀಲಾ ಮಾತಾಡ್ತಿರೋದು. ನೀವು ಫೋನ್ ಮಾಡ್ತೀರಿ ಅಂತ ಎಷ್ಟು ವೇಟ್ ಮಾಡ್ತಿದ್ದೆ ಗೊತ್ತಾ? ಆದರೆ ನೀವು ಫೋನೇ ಮಾಡಲಿಲ್ಲ. ನಂಗೆ ಎಷ್ಟು ಟೆನ್ಷನ್ ಆಗಿತ್ತು, ಅದಕ್ಕೆ ನಾನೇ ಫೋನ್ ಮಾಡಿದೆ. ಅದು ಸರಿ, ಅದೇನು ವಿಷಯ ಏನು ಮಾಡಿದ್ರಿ? ನೀವು ಅವನನ್ನು ಮೀಟ್ ಮಾಡಿದ್ರಾ? ಅವನ ಜೊತೆ ಮಾತಾಡಿದ್ರಾ? ಏನಂದ ಅವನು? ನಾನು ಮೀಟ್ ಮಾಡಿದಾಗ ನಂಗೆ ಬಾಯಿ ಬಂದಾಗ ಮಾತಾಡಿ ನಂಗೆ ಅವಮಾನ ಮಾಡ್ದ. ಅವ್ನು ಸುಮ್ಮನೆ ಬಿಡಬಾರ್ದು ಅಂಕಲ್. ಯಾಕೇನೋ ಮಾತಾಡ್ತಿದ್ದ? ಅಯ್ಯೋ ಅಂಕಲ್ ಮಾತಾಡಿ, ನಿಮ್ಮ ಮಾತಿಗೆ ಕಾಯ್ತಿರೋದು. ಹಲೋ ಅಂಕಲ್, ಎಲ್ಲಿಗೆ ಹೋಗಿದ್ದೀರಾ? ಅಯ್ಯೋ ಫೋನ್ ಕಟ್ಟಾಗೋಯ್ತಾ? ಹಲೋ, ಲೈನ್ ಕಟ್ ಆಗಿಲ್ಲ, ಹಾಗೆ ನಿನ್ನ ಮಾತು ಬ್ರೇಕು ಬೀಳ್ತಾ ಇಲ್ಲ. ಹೇಗೆ ಮಾತಾಡೋಕ್ಕಾಗತ್ತೆ?
ಅಂಕಲ್ ನಂಗೆ ತುಂಬ ತಾಳ್ಮೆ ಇದೆ, ಬಟ್ ಅದಕ್ಕಿಂತ ಜಾಸ್ತಿ ಟೆನ್ಷನ್ ಆಗ್ತಿದೆ. ಪೇಷನ್ಸ್ ಕಮ್ಮಿ ಇರೋ ಕಡೆನೇ ಟೆನ್ಷನ್ ಜಾಸ್ತಿ ಇರೋದು. ನಿಮಗೆಲ್ಲ ಇನ್ಸ್ಟೆಂಟಾಗಿ ಆಗಬೇಕು, ನೂಡಲ್ಸ್ ಥರ. ನೂಡಲ್ಸು ಪ್ರಾಬ್ಲಮ್ಸು ಎರಡೂ ಒಂದೇನಾ? ಅಂಕಲ್ ಯಾಕೆ ಏನೇನೋ ಮಾತಾಡ್ತಿದ್ದೀರಾ? ಬೇಡ್ದಿರೋ ವಿಷಯಕ್ಕೆ ನಾನು ಯಾಕೆ ಟೆನ್ಷನ್ ಮಾಡ್ಕೊಳ್ಳಿ? ನಂಗೆ ಟೆನ್ಷನ್ ಆಗ್ತಿರೋ ನನ್ನ ತಂಗಿ ವಿಷಯಕ್ಕೆ. ನನ್ನ ತಂಗಿ ಅಂದರೆ, ನನ್ನ ಫ್ಯಾಮಿಲಿ ಅಂದರೆ ನಂಗೆ ಪ್ರಾಣ. ಇದು ನಮ್ಮ ಮನೆ ಮರ್ಯಾದೆ ಪ್ರಶ್ನೆ. ಆ ದೇವ್ಗೆ ಹೇಗಾದರೂ ಮಾಡಿ ಬುದ್ಧಿ ಕಲಿಸ್ಬೇಕು, ಇಲ್ಲ ಅಂದರೆ ಅವ್ನು ನನ್ನ ತಂಗಿ ಜೀವನನೇ ಹಾಳು ಮಾಡಿಬಿಡ್ತಾನೆ. ಹಾಗಾಗಕ್ಕೆ ಸಾಧ್ಯನೇ ಇಲ್ಲ. ನೀನು ಹೆಲ್ಪ್ ಕೇಳಿರೋದು ಏಜ್ ಹತ್ರ, ಅದ್ರ ಬಗ್ಗೆ ಯೋಚನೆ ಬಿಟ್ಬಿಡು. ಬಾಯ್. ಹೆಲೋ ಅಂಕಲ್, ಅಂಕಲ್ ಪ್ಲೀಸ್ ಫೋನ್ ಕಟ್ ಮಾಡಬೇಡಿ. ನೀವೇನೋ ಈಸಿಯಾಗಿ ಯೋಚನೆ ಮಾಡಬೇಡ ಅಂತ ಹೇಳ್ಬಿಡ್ತೀರಾ, ಆದರೆ ಯೋಚನೆಗಳು ನನ್ನ ತಲೆಗೆ ಬರ್ತಾನೆ ಇರ್ತವೆ. ಆ ದೇವು ಮೊದಲೇ ಪೊಲೀಸ್ ಆಫೀಸರು. ರೌಡಿನೇ ಡೇಂಜರ್ ಅಂದರೆ ಇನ್ನು ರೌಡಿ ಥರ ಇರೋ ಪೊಲೀಸು ಇನ್ನೂ ಡೇಂಜರು. ಪೊಲೀಸ್ ಅಂದರೆ ಸೊಸೈಟಿನ ಕಾಯಬೇಕು, ಆದರೆ ಇವನು ಕೊಲ್ಲಕ್ಕೆ ಹೊರಟಿದ್ದಾನೆ. ಇಂಥವ್ರನ್ನೆಲ್ಲ ನಡು ಬೀದಿಯಲ್ಲಿ ನಿಲ್ಲಿಸಿ ಹೊಡಿಬೇಕು. ಹೆಣ್ಮಕ್ಳಿಗೆ ರಕ್ಷಣೆ ಕೊಡಬೇಕಾಗಿರೋರೆ ಹೆಣ್ಮಕ್ಳು ಲೈಫಲ್ಲಿ ಆಟ ಆಡ್ತಿದ್ದಾರೆ ಅಂದರೆ ಅವ್ರನ್ನ ಸುಮ್ಮನೆ ಬಿಡಬಾರ್ದು ಅಂಕಲ್. ಪ್ಲೀಸ್ ಅವ್ನು ನನ್ನ ತಂಗಿ ಲೈಫಲ್ಲಿ ಯಾವತ್ತೂ ಬರಬಾರ್ದು. ಅದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಹುಡುಕಿ ಅಂಕಲ್. ಪ್ಲೀಸ್ ಅಂಕಲ್, ಪ್ಲೀಸ್ ಪ್ಲೀಸ್ ಅಂಕಲ್. ಬಾಯ್. ಎಷ್ಟು ಇರಿಟೇಟಿಂಗ್ ಈ ಹುಡುಗಿ. ಹೇಳೋ ಒಂದು ವಿಷಯಕ್ಕೆ ಇಷ್ಟು ಮಾತಾಡ್ತಾಳೆ. ಡಿಸ್ಗಸ್ಟಿಂಗ್. ಹೆಣ್ಮಕ್ಳಿಗೆ ರಕ್ಷಣೆ ಕೊಡಬೇಕಾಗಿರೋರೆ ಹೆಣ್ಮಕ್ಳು ಲೈಫಲ್ಲಿ ಆಟ ಆಡ್ತಿದ್ದಾರೆ ಅಂದರೆ ಅವ್ರನ್ನ ಸುಮ್ಮನೆ ಬಿಡಬಾರ್ದು ಅಂಕಲ್. ಪ್ರೀತಿ ಅನ್ನೋ ಪದ ಬಳಸಿ ಒಂದು ಹೆಣ್ಣಿಗೆ ಮೋಸ ಮಾಡೋನಿಗೆ ಯಾವತ್ತೂ ಕ್ಷಮೆ ಇರಬಾರ್ದು, ಕ್ಷಮಿಸಬಾರ್ದು. ಆಹಾ, ನಿಮ್ಮಿಬ್ರು ನೋಡ್ತಾ ಇದ್ರೆ ನನ್ನ ದೃಷ್ಟಿನೇ ಬೀಳೋ ಹಾಗಿದೆ. ಆದ್ರೆ ನೀವ್ ಹೀಗೆಲ್ಲ ನಿಂತ್ರೆ ನಾವ್ ಆರತಿ ಮಾಡಲ್ಲಪ್ಪ. ನೀವ್ ನಿಮ್ ಸ್ಟೈಲಲ್ಲಿ ನಿಂತ್ರೇನೆ ನಾವ್ ಆರತಿ ಮಾಡೋದು ಅಲ್ವಾ ಅಕ್ಕ? ವಾವ್, ಪರ್ಫೆಕ್ಟ್. ಸರು, ಪರ್ಫೆಕ್ಟ್ ಅನ್ನೋ ಪದನು ಇಲ್ಲಿಗೂ ಯಾಕೆ ಹೇಳ್ತಾ ಇರ್ತೀಯ? ಇದು ಪರ್ಫೆಕ್ಟ್ ಅಲ್ಲ, ರೊಮ್ಯಾಂಟಿಕ್. ಓಕೆ 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 ಓಕೆ